ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವರುಣನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾರವಾರ ಮಲೆನಾಡು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬೇರಿತಾ ಇದ್ದಾನೆ. ಉತ್ತರದಲ್ಲಿ ಮಹಾಮಳೆ, ಜನ ತತ್ತರಿಸ್ತಾ ಇದ್ದಾರೆ. ಹೊನ್ನಾವರದಲ್ಲಿ ಮತ್ತೆ ಭೂಕುಸಿತವಾಗಿದೆ. ಸ್ಥಳೀಯರಲ್ಲಿ ಸಹಜವಾಗಿಯೇ ಆತಂಕ ಮನೆ ಮಾಡಿದೆ. ಬೆಂಗಳೂರು ಟು ಹೊನ್ನಾವರ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕಾರಣ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇದೆ, ಭೂಕುಸಿತ ಆಗ್ತಾ ಇದೆ. ಡಿಪೋ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. 50 ಬಸ್ಸುಗಳು ಕೂಡ ಮುಳುಗಡೆಯಾಗಿದೆ. ಹಾಗಾದ್ರೆ ಉತ್ತರದಲ್ಲಿ ಮಳೆಯ ಅಬ್ಬರ ಹೇಗಿದೆ, ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ, ಬನ್ನಿ ನೋಡ್ಕೊಂಡು ಬರೋಣ. ವರುಣ ಆರ್ಭಟಕ್ಕೆ ಕರುನಾಡು ತಂಡ. ಉತ್ತರ ಕನ್ನಡದಲ್ಲಿ ಮರಣ ಮಳೆ, ಹೊನ್ನಾವರದಲ್ಲಿ ಮತ್ತೆ ಭೂಕುಸಿತ. ಮುಂಗಾರು ಮಳೆಯ ನರ್ತನಕ್ಕೆ ಕರುನಾಡು ತಂಡ ಹೊಡೆದಿದೆ. ವರುಣನ ಅಬ್ಬರಕ್ಕೆ ಜನಜೀವನ ಅಯೋಮಯವಾಗಿದ್ದು, ಮನೆಯಿಂದ ಆಚೆ ಬರೋದಿಕ್ಕಾಗದೆ ಪರದಾಡ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರವಾರ ತಾಲೂಕಿನ ಕಿನ್ನರ ಗ್ರಾಮದಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿರುವುದರಿಂದ ಮನೆಯಲ್ಲಿ ಸಿಕ್ಕಾಕೊಂಡಿದ್ದಂತಹ ವ್ಯಕ್ತಿಯೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ 69ರ ಬಾಸ್ಕೇರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದ್ದು, ಬೆಂಗಳೂರು ಹಾಗೂ ಹೊನ್ನಾವರ ಸಂಚಾರ ತಾತ್ಕಾಲಿಕ ಬಂದ್ ಮಾಡಲಾಗಿದೆ. ಕಾರವಾರದ ಕಡವಾಡ ಭಾಗದಲ್ಲಿ ಈಗ 2 ಕಡೆ ಗುಡ್ಡ ಕುಸಿತ ಇದೆ. ನಾವಿವತ್ತು ಕಡವಾಡ ಭಾಗದ ಗುಡ್ಡ ಕುಸಿತ ಪ್ರದೇಶದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ದೊಡ್ಡ ದರೆ ಇಳಿದು ಇವತ್ತು ಹೆದ್ದಾರಿ, ಅದರಲ್ಲೂ ಕದ್ರಾ ಭಾಗದ ಹೋಗುವಂತಹ ಹೆದ್ದಾರಿ ಇವತ್ತು ಸಂಪೂರ್ಣವಾಗಿ ಬಂದಾಗಿದೆ. ಜೊತೆಗೆ ಮನೆಗಳಿಗೂ ಕೂಡ ಹಾನಿಯಾಗಿರುವಂಥದ್ದು ನೀವು ನೋಡ್ಬೋದು. ವಿದ್ಯುತ್ ಕಂಬಗಳಿರ್ಬೋದು, ಮನೆ ಇರ್ಬೋದು, ಎಲ್ಲವೂ ಕೂಡ ಈಗ ಗುಡ್ಡ ಕುಸಿತದಿಂದ ಹಾನಿಯಾಗಿರುವಂಥದ್ದು. ಇಷ್ಟೊಂದು ಹಾನಿ ಕಳೆದ 2 ದಿನದಿಂದ ಸುರಿದಂಥ ಮಳೆಯ ಪರಿಣಾಮ ಇವತ್ತು ಆಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ಇತ್ತು, ಈ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗುತ್ತೆ ಅಂತ. ಹಾಗಾಗಿ ಕದ್ರಾ ಮತ್ತು ಕೈಗಾ ಭಾಗಕ್ಕೆ ಹೋಗುವ ಇದೇ ಹೆದ್ದಾರಿಯನ್ನು ತಾತ್ಕಾಲಿಕವಾಗಿ 17ನೇ ತಾರೀಕುವರೆಗೂ ಕೂಡ ಬಂಧನ ಮಾಡಿದರು. ಹಾಗಾಗಿ ಯಾವುದೇ ಜೀವಹಾನಿ ಆಗಿಲ್ಲ. ಆದರೆ ಮನೆಗಳಿಗೆ ಈ ಭಾಗದಲ್ಲಿ ಈಗ ತೊಂದರೆ ಆಗಿರುವಂಥದ್ದು. ಮನೆಯೊಳಗೆ ಸಿಲುಕಿಕೊಂಡವರನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರೇ ರಕ್ಷಣೆಯನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ರಸ್ತೆ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಿದ್ರಿಂದ ಇವತ್ತು ದೊಡ್ಡ ಆಗುವಂತಹ ಅನಾಹುತ ಏನಿದೆ ಅದನ್ನು ತಪ್ಪಿಸಿದೆ. ನಿಜವಾಗ್ಲೂ ಅದಕ್ಕೆ ಧನ್ಯವಾದನ ಹೇಳಲೇಬೇಕು. ಇನ್ನು ಯಾವ ಮಟ್ಟದಲ್ಲಿ ದರೆ ಕುಸಿದಿದೆ ಅಂತೇಳಿ ಈ ಭಾಗದಲ್ಲಿರುವಂಥ ಹೆದ್ದಾರಿ ಕೂಡ ಬಂದಾಗಿದೆ. ಸದ್ಯ ಕದ್ರಾ ಕೈಗಾ ಭಾಗಕ್ಕೆ ಹೋಗುವ, ಯಲ್ಲಾಪುರಕ್ಕೆ ಭಾಗಕ್ಕೆ ಹೋಗುವಂತಹ ಇಲ್ಲಿಯ ಮಾರ್ಗ ಏನಿದೆ ಅದು ಸಂಪೂರ್ಣವಾಗಿ ತುಂಡಾಗಿರುವಂಥದ್ದು. ಮಳೆಯ ಬರಕ್ಕೆ ಡಿಪೋ ಜಲಾವೃತ, 50 ಕೆಎಸ್ಆರ್ಟಿಸಿ ಬಸ್ಗಳು ಮುಳುಗಡೆ. ಕಾರವಾರದಲ್ಲಿ ಸುರಿದಂತಹ ಮಳೆಯಿಂದಾಗಿ ಕಾರವಾರ ನಗರದ ವಾಯುವ್ಯ ಸಾರಿಗೆ ಬಸ್ ಡಿಪೋ ಸಂಪೂರ್ಣ ಜಲಾವೃತವಾಗಿದೆ. 50 ಕೆಎಸ್ಆರ್ಟಿಸಿ ಬಸ್ಗಳು ನೀರಿನಲ್ಲಿ ಮುಳುಗಿದ್ದು, ಜಿಲ್ಲೆಯ ಬೇರೆಡೆ ತೆರಳುವ ಬಸ್ಗಳ ವ್ಯತ್ಯಯ ಆಗಿದೆ. ಇನ್ನು ಅಪಾರ ಪ್ರಮಾಣದ ನೀರನ್ನ ಹೊರ ಹಾಕೋದಕ್ಕೆ ಚಾಲಕರು ಪರದಾಡಿದ್ರು. ಮಳೆಯಿಂದ ಹಬ್ಬವಾಡ ಕೈಗಾ ಹೆದ್ದಾರಿ ಜಲಾವೃತವಾಗಿದ್ದು, ಮನೆಗಳಿಗೂ ನೀರು ನುಗ್ಗಿದೆ. ಕಳೆದ 24 ಗಂಟೆಯಲ್ಲಿ ಸುರಿದಂತಹ ಮಳೆಗೆ ಕಾರವಾರ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ಅದರಲ್ಲಿಯೂ ಕೆಎಸ್ಆರ್ಟಿಸಿ ಡಿಪೋ ಇವತ್ತು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನಾವೀಗ ಅದೇ ಭಾಗದಲ್ಲಿದ್ದೀವಿ, ನಿಮಗೆ ತೋರಿಸ್ತೀನಿ. ಸುಮಾರು 50ಕ್ಕೂ ಹೆಚ್ಚು ಬಸ್ಗಳು ಈಗ ಕೆಎಸ್ಆರ್ಟಿಸಿ ಡಿಪೋದಲ್ಲಿರುವಂಥದ್ದು. ಮುಂಜಾನೆ ಬೇರೆ ಬೇರೆ ಭಾಗಗಳಿಗೆ ಈ ಬಸ್ಗಳು ತೆರಳಬೇಕಿತ್ತು, ಆದರೆ ಹೆಚ್ಚಿನ ನೀರು ನಿಂತಿದ್ದರಿಂದ ಬಸ್ಗಳು ಹೊರಗೆ ಹೋಗ್ತಾ ಇಲ್ಲ. ನೀವು ನೋಡ್ಬೋದು, ಸುಮಾರು ಈ ಒಂದು ಭಾಗದಲ್ಲಿ ಸುಮಾರು ಒಂದು 10ಕ್ಕೂ ಹೆಚ್ಚು ಬಸ್ಗಳಿದ್ದಾವೆ. ಹಿಂಭಾಗದಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳು ನಿಂತಿರುವಂಥದ್ದು. ಡಿಪೋ ಮ್ಯಾನೇಜರ್ ಹೇಳೋ ಪ್ರಕಾರ ಒಂದು 50 ಬಸ್ಗಳು ಈ ಭಾಗದಲ್ಲಿ ಈಗ ನಿಂತಿರುವಂಥದ್ದು. ಆದರೆ ಮಳೆಯ ಅಬ್ಬರಕ್ಕೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗುವುದನ್ನು ಕಾಣ್ಬೋದಾಗಿದೆ. ಯಾಕಂತಂದರೆ ಕಳೆದ 3-4 ದಿನದಿಂದ ಕಾರವಾರದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದೆ. ಮಳೆಯಿಂದಾಗಿ ರಾಜಕಾಲುವೆಗಳು ಉಕ್ಕಿ ಹರಿತಾ ಇದೆ. ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಈಗ ಪ್ರವಾಹಕ್ಕಿಂತ ಕೃತಕ ಪ್ರವಾಹ ಸೃಷ್ಟಿಯಾಗಿ ಅನಾಹುತವಾಗ್ತಾ ಇರುವಂಥದ್ದು. ಇನ್ನು ನೀವು ನೋಡ್ಬೋದು, ಈ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಕೆಎಸ್ಆರ್ಟಿಸಿ ಡಿಪೋದ ಪೆಟ್ರೋಲ್ ಬಂಕ್ ಇದು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನೆರೆಯಲ್ಲಿ ಸಿಲುಕಿದವರ ರಕ್ಷಣೆ, 4 ಕಡೆ ಕಾಳಜಿ ಕೇಂದ್ರ ಓಪನ್. ಉತ್ತರ ಕನ್ನಡದಲ್ಲಿ ಮಳೆಯಿಂದಾಗಿ ಅವಾಂತರಗಳು ಆಗೋಗಿದೆ. ಗಂಗಾವಳಿ ನದಿ ನೀರು ಉಕ್ಕಿ ಹರಿತಾ ಇರೋದ್ರಿಂದ ಜಮೀನು, ಮನೆ, ರಸ್ತೆ ಜಲಾವೃತವಾಗಿದೆ. ಇನ್ನು ಕುಮಟಾದ ಹೆಗಡೆ, ಮಿರ್ಜಾನ್, ಕೊಡ್ಕಣಿ, ಗುಡ್ನಾಕಟ್ಟ, ದೀವಗಿ ಭಾಗದ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಇನ್ನು ನೀರಿನಲ್ಲಿ ಸಿಕ್ಕಾಕೊಂಡಂತಹ ಜಾನುವಾರುಗಳನ್ನ ದೋಣಿ ಮೂಲಕ ರಕ್ಷಣೆ ಮಾಡಲಾಗಿದೆ. 4 ಕಡೆ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ತೆರೆದಿದೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಮಳೆ ಜೋರು. ಚಿಕ್ಕೋಡಿಯ ಹಲವು ಸೇತುವೆಗಳು ನೀರಿಗಾಹುತಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲೂ ಮಳೆ ಚುರುಕುಗೊಂಡಿದ್ದು, ಕೃಷ್ಣಾ ದೂದ್ಗಂಗಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಇನ್ನು ಕೃಷ್ಣಾ ನದಿ ನೀರಿನ ಒಳಹರಿವು 60,000 ಕ್ಯೂಸೆಕ್ಗೆ ಹೆಚ್ಚಳ ಆಗಿದೆ. ಪರಿಣಾಮ ಚಿಕ್ಕೋಡಿಯ ದತ್ತವಾಡ, ಮಲಿಕವಾಡ ಸೇತುವೆ, ನಿಪ್ಪಾಣಿಯ ಬೋಜಾ, ಕಾರದಗ, ಭೋಜವಾಡಿ, ಕುನ್ನಾರ ಸೇತುವೆಗಳು
ಜಲಾವೃತ ಆಗಿವೆ. ಒಟ್ನಲ್ಲಿ ಈ ಮಹಾಮಳೆ ಆರ್ಭಟಕ್ಕೆ ಉತ್ತರ ಕನ್ನಡ ಭಾಗದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಿರಂತರ ಭೂಕುಸಿತಕ್ಕೆ ಜನ ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವಾಗ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿ ಕಾರವಾರ ಭಾಗದ ಜನರಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್